ಈ ದಿವಸಗಳಲ್ಲಿ ಕೆಲವರು ಸಿನಿಮಾಗಳನ್ನು, ಧಾರಾವಾಹಿಗಳನ್ನು, ರೀಲ್ಸ್ಗಳನ್ನು ನೋಡಿ ನಮ್ಮ ಜೀವಿತ ಕೂಡ ಹೀಗೆ ಇರಬೇಕು, ನಮ್ಮ ಕುಟುಂಬದಲ್ಲೂ ಕೂಡ ಹೀಗೆ ಆಗಬೇಕು, ನಾವು ಕೂಡ ಹೀಗೆ ವರ್ತಿಸಬೇಕೆಂಬುದಾಗಿ ಅನೇಕ ಆಸೆಗಳನ್ನು ಹುಟ್ಟಿಸಿಕೊಳ್ಳುತ್ತಾರೆ. ಆ ಆಸೆಗಳು ಯಾವಾಗ ನಿಮ್ಮಲ್ಲಿ ಹುಟ್ಟುತ್ತದೋ ದಯಮಾಡಿ ತಿಳಿದುಕೊಳ್ಳಿ, ಸೈತಾನನು ನಿಮ್ಮಲ್ಲಿ ಕಾರ್ಯ ಮಾಡುವುದಕ್ಕೆ ಪ್ರಾರಂಭಿಸಿ ಬಿಟ್ಟನು. ಆ ಆಸೆಗಳು ನಿಮ್ಮ ಒಳಗೆ ಇರುವಾಗ ದೇವರ ಆಶೀರ್ವಾದಗಳು ನಿಮ್ಮ ಜೀವಿತದೊಳಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾರು ದೇವರ ವಾಕ್ಯಗಳನ್ನು ಓದಿ ಇದರ ಪ್ರಕಾರವಾಗಿ ನನ್ನ ಜೀವಿತ ಬದಲಾಗಬೇಕು, ನನ್ನ ಕುಟುಂಬ ಬದಲಾಗಬೇಕು, ನಾನು ಮುನ್ನಡೆಯಬೇಕೆಂಬುದಾಗಿ ಆಸೆ ಪಟ್ಟು ಸಮರ್ಪಿಸುತ್ತಾರೋ ಅಂಥವರೇ ದೇವರ ಆಶೀರ್ವಾದಗಳನ್ನು ಹೊಂದಿ ಶತ್ರುವಿನ ಕುಯುಕ್ತಿಗಳಿಂದ ತಪ್ಪಿಸಿಕೊಂಡು ವಿಶೇಷವಾದಂಥ ಮಾನ ಗೌರವಗಳನ್ನು ಹೊಂದುವಂಥದ್ದು. ಆದ್ದರಿಂದ ದಯಮಾಡಿ ಶತ್ರುವಿನ ಕುಯುಕ್ತಿಗೆ ಬಲಿಯಾಗಬೇಡಿ. ದೇವರ ವಾಕ್ಯದಂತೆ ನಿಮ್ಮ ಜೀವಿತವನ್ನು ರೂಪಿಸಿಕೊಳ್ಳಿ, ಆಶೀರ್ವಾದಗಳನ್ನು ಕಾಣುತ್ತೀರಾ.